ಭೂಸ್ವಾಧೀನ ಅಧಿಕಾರಿಗಳು ಜಮಖಂಡಿ ಇವರ ಕಾರ್ಯಾಲಯಕ್ಕೆ ಬಂದು ಲೋಕಾಪುರದಿಂದ ಯಾದವಾಡವರೆಗೆ 203 ಕೋಟಿ ರೂಪಾಯಿ ವೆಚ್ಚದಲ್ಲಿ ಟೆಂಡರ್ ಆಗಿದೆ, ಅದನ್ನು ಕೆಲಸ ನಡೆದದ. ಅದರಂತೆ ಯಾದವಾಡದಿಂದ ಜಮಖಂಡಿವರೆಗೂ 406 ಕೋಟಿ ರೂಪಾಯಿ ವೆಚ್ಚದಲ್ಲಿ ಟೆಂಡರ್ ಆಗಿ 2 ವರ್ಷ ಆಯಿತು. ಆದರೆ ಮುಧೋಳವರೆಗೆ ಕೆಲಸ ಸಂಪೂರ್ಣವಾಗಿ ಭರ್ಚಕ್ರಾಗಿ ನಡೆದದೆ, ಆ ಸಂತೋಷದ ಸಂಗತಿ. ಆದರೆ ಮುಧೋಳನಿಂದ ಜಮಖಂಡಿವರೆಗೆ ಯಾಕೆ ಕೆಲಸ ಪ್ರಾರಂಭ ಇಲ್ಲ ಅನ್ನುವ ವಿಚಾರಾರ್ಥವಾಗಿ ಇವತ್ತು ಮಾನ್ಯ ಅಸಿಸ್ಟೆಂಟ್ ಕಮಿಷನರ್ ಜಮಖಂಡಿ ಅವ್ರಿಗೆ ಭೇಟಿಯಾಗಿ ಅದರ ಬಗ್ಗೆ ನಾವು ಚರ್ಚೆ ಮಾಡಿವು. ಅವ್ರದ್ದು ಏನು ಪ್ರಾಬ್ಲಮ್ ಅದ ಅವೆಲ್ಲ ಹೇಳಿದ್ರು. ಅವರು ಶಿರೋಳ ಭಾಗದೊಳಗೆ ರೈತರ ಕೆಲವೊಂದು ಭೂಮಿಯನ್ನು ಬಿಟ್ಟು ಹೋಗಿದೆ, ಅದಕ್ಕೆ ನಾವು ಪರಿಹಾರನ ಕೊಡಬೇಕಾಗಿದೆ. ಸರ್ಕಾರ ಅನುಮೋದನೆ ಕೊಟ್ಟರೆ ನಾವು ಆ ಪರಿಹಾರವನ್ನು ಕೊಟ್ಟು ಏನು ಟೆಂಡರ್ ಆಗೈತಿ ಅವ್ರಿಗೆ ಕೆಲಸ ಮಾಡೋಕ್ಕೆ ಅನುವು ಮಾಡಿ ಕೊಡ್ತೀವಿ ಅಂತ ಅನ್ನುವ ಮಾತು ಅವ್ರು ಹೇಳ್ಯಾರ. ಜನಪ್ರತಿನಿಧಿಗಳು ಮತ್ತು ಜಿಲ್ಲಾಡಳಿತ ಇಬ್ಬರು ಸೇರಿ ಅದು ಏನು ರೈತರ ಒಂದು ಸಮಸ್ಯೆ ಅದ ಅದನ್ನು ಇತ್ಯರ್ಥಗೊಳಿಸಿ ಅತಿ ಶೀಘ್ರದಲ್ಲಿ ಟೆಂಡರ್ ಆಗಿದ್ದಂಥ ಕೆಲಸ ಕಾಮಗಾರಿ ಪ್ರಾರಂಭ ಮಾಡೋಕ್ಕೆ ಅನುವು ಮಾಡಿಕೊಡಬೇಕು ಅಂಥೇಳಿ ರಾಜ್ಯದ ಮತ್ತು ನಮ್ಮ ಜಿಲ್ಲೆಯ ಜನಪ್ರತಿನಿಧಿಗಳು, ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತ ಅದಕ್ಕೆ ಪ್ರಯತ್ನ ಮಾಡಬೇಕಂತೇಳಿ ನಾನು ಒತ್ತಾಯನ ಮಾಡ್ತೀನಿ. ನಾನು ಕುತುಬುದ್ದೀನ್ ಕಾಜಿ, ಕರ್ನಾಟಕ ರಾಜ್ಯ ರೈಲ್ವೆ ಅಭಿವೃದ್ಧಿ ಹೋರಾಟ ಸಮಿತಿಯ ರಾಜ್ಯಾಧ್ಯಕ್ಷ. ಅದರಂತೆ ಜಮಖಂಡಿಯಿಂದ ರಬ್ಕೈ, ಬನಾಟಿ, ತೇರ್ದಾಳ್ ಮತ್ತು ಹಾರೋಗಿರಿ ಕುರ್ಚಿ ಮಾರ್ಗದೊಳಗೆ ಬರುವಂಥ ಇನ್ನೂ 80 ಕಿಲೋಮೀಟರ್ ಕೆಲಸ ಆಗಬೇಕಾಗಿತ್ತು. ಅದಕ್ಕೆ ದಯವಿಟ್ಟು ಸರ್ಕಾರಗಳು ಅಲ್ಲೇ ಕಾಮಗಾರಿ ಪ್ರಾರಂಭ ಮಾಡೋಕ್ಕೆ ಪ್ರಯತ್ನ ಮಾಡಬೇಕಂತೇಳಿ ಒತ್ತಾಯ ಮಾಡ್ತೀನಿ. ಇಲ್ಲಾಂದ್ರೆ ಉಗ್ರವಾದಂಥ ಹೋರಾಟ ಮಾಡಬೇಕಾಗತ್ತಂತೇಳಿ ಸರ್ಕಾರ ಮತ್ತು ಸರ್ಕಾರದ ಪ್ರತಿನಿಧಿಗೆ MLA ಇರ್ಬೋದು, MP ಇರ್ಬೋದು, ಮಂತ್ರಿ ಇರ್ಬೋದು, ಎಲ್ಲರಿಗೆ ನಾನು ಎಚ್ಚರಿಕೆಯನ್ನು ಕೊಡ್ತೀನಿ. ನಮಸ್ಕಾರ. मंत्री मुख्यमंत्री है ना, उसको बात करके तुम्हारा लेकिन हमको काम चाहिए अच्छा नहीं लेंगे मैंने ये मैसूर का नंबर ले लीजिए आप। मैसूर का नंबर क्यों बोले तो जमखंडी तक आपका काम आपको ये टेंडर हुआ 26 किलोमीटर फ्रॉम यादवा टू जमखंडी रोड, तो काम है क्यों रुका, वहाँ क्यों नहीं चला, वो क्या प्रॉब्लम है हम सॉल्व करने के लिए कोशिश करेंगे, समझे। आपको लैंड एक्विजिशन का प्रॉब्लम है नहीं, वो क्या है बोले तो मालूम होता है। गाँव वाला जो हमारा जो शिरोल का वो अभी लेटर हमारा है, लेटर हम वहाँ पे जा रहे हैं काम करने के लिए, 10-20 बंदा आके मारने के लिए ट्राई कर रहे हैं, वो सॉल्व कर रहा है वही पूछने को है। AC DC को बात करें हम, और पैसा दे के कॉन्ट्रैक्ट लिया तो पैसा डाल के उन्हें काम करता है, उसका बिल होना है तो कंप्लीट होने के बाद में बिल देता है। कोई एक छोटा सा रोके तो उनका बिल लेता 1000, अब 408 करोड़ का हुआ आपका बिल, ये टोटल 408 करोड़ का है, 84 ब्रिजेस है आपके यहाँ काम करने के, तो वो करने के बाद में थोड़ा सा काम रुके तो आपका बिल नहीं होता। इसलिए हम क्या करते हैं, सरल करके दो, सरल काम करा लो और सरल उनका बिल दो, इतनी सी बात। फार्मर से आपको कोई तकलीफ रहेंगे तो बोल दीजिए। हाँ भाई करेंगे ना, वो हमको मालूम है, वो प्रॉब्लम हम क्लियर करके दे देंगे हम। प्रॉब्लम है सर, अब इतना बोलने के बाद में तुम्हें मुंह खोल रहे, पहला फर्स्ट आए तो नहीं खोले मुंह, क्यों बोले तो कौन जाके क्या भी डरा के क्या भी बोलेंगे करके डरते हैं, कोई बात गलती नहीं है, वो ऐसा है, वो दुनिया जैसी है, जिसकी लाठी उसकी भैंस है। ಆ ನೋವು ಈ ನೋವು ಅಂತ ಆಸ್ಪತ್ರೆಗಾಗಿ ಅಲೆದಾಡ್ತಿದ್ದೀರಾ? ವಿಪರೀತ ಖರ್ಚು ಮಾಡಿ ಚಿಂತೆ ಮಾಡ್ತಿದ್ದೀರಾ? ಚಿಂತೆ ಯಾಕೆ? ಜಗದಾಳಕ್ಕೆ ಬನ್ನಿ. ಸುಶೀಲಾ ದೇವಿ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಕೇಂದ್ರದಲ್ಲಿ ಯಾವುದೇ ಆಪರೇಷನ್ ಇಲ್ಲದೆ ನಿಮ್ಮ ಎಲ್ಲಾ ಕಾಯಿಲೆಗೂ 100% ಚಿಕಿತ್ಸೆ ಪಕ್ಕ. ಲಕ್ವಾ, ಕಿಡ್ನಿ, ಲಿವರ್ ಸಿರೋಸಿಸ್, ಕ್ಯಾನ್ಸರ್, ಥೈರಾಯ್ಡ್, ಮೈಗ್ರೇನ್, ಬೊಜ್ಜು, ಶುಗರ್, ಬಿಪಿ, ನಶಾ ಮುಕ್ತಿ, ಲಿವರ್ ಡಿಸೀಸ್, ಡಿಪ್ರೆಷನ್, ಕೀಲು ನೋವು, ಸಂದು ನೋವು, ಬಂಜೆತನ, ಚರ್ಮ ರೋಗಗಳಿಗೂ ಇಲ್ಲಿದೆ ರಾಮಬಾಣ. ಆಯುರ್ವೇದದ ಪಂಚಕರ್ಮ, ಪ್ರಕೃತಿ, ಆಕ್ಯುಪ್ರೆಷರ್, ಆಕ್ಯುಪಂಕ್ಚರ್, ಯಜ್ಞ ಚಿಕಿತ್ಸೆ, ಶೃಂಗಿ ಚಿಕಿತ್ಸೆ, ಅಗ್ನಿಕರ್ಮ, ವಾತಮೋಕ್ಷಣ, ಯೋಗ, ವಾಟರ್ ಥೆರಪಿ, ಮಡ್ ಥೆರಪಿ ಸೇರಿದಂತೆ ಮುಂತಾದ ಚಿಕಿತ್ಸೆಗಳು ಲಭ್ಯವಿದೆ. ಇಲ್ಲೇ ಉಳಿದುಕೊಂಡು ಚಿಕಿತ್ಸೆ ಪಡೆಯುವವರಿಗೆ ಊಟ ವಸತಿಯೊಂದಿಗೆ 5, 7, 10, 15 ದಿನಗಳ ವಿಶೇಷ ಪ್ಯಾಕೇಜ್ಗಳಿವೆ. ಬನ್ನಿ, ಚಿಕಿತ್ಸೆ ಪಡೆದು ಗುಣಮುಖರಾಗಿ ಹೋಗಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.